ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ ಹಾಗೂ ಸಹಚರರ ವಿರುದ್ಧ ಟ್ರಯಲ್ಗೆ ದಿನಾಂಕ ಫಿಕ್ಸ್ ಆಗಿದೆ. ಮೊದಲ ಸಾಕ್ಷಿಗಳಾಗಿ ರೇಣುಕಾಚಾರ್ಯ ತಂದೆ ತಾಯಿಗೆ ಕೋರ್ಟ್ ಸಮನ್ಸ್ ಜಾರಿಗೊಳಿಸಿದೆ. ಇದರ ಮಧ್ಯೆ ಜೈಲಲ್ಲಿರೋ ದರ್ಶನ್ಗೆ ಟಿವಿ ಭಾಗ್ಯವೂ ಸಿಕ್ಕಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಡಿಸೆಂಬರ್ 17ರಿಂದ ಸಾಕ್ಷಿ ವಿಚಾರಣೆ. ರೇಣುಕಾಸ್ವಾಮಿ ತಂದೆ ಹಾಗೂ ತಾಯಿಗೆ ಸಮನ್ಸ್ ಜಾರಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಾಕ್ಷಿಗಳ ವಿಚಾರಣೆಗೆ ದಿನಾಂಕ ನಿಗದಿಯಾಗಿದೆ. ಇದೇ ಡಿಸೆಂಬರ್ 17ರಿಂದ ಸಾಕ್ಷ್ಯ ವಿಚಾರಣೆ ಆರಂಭವಾಗಲಿದ್ದು, ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಶಿವನಗೌಡರು ಹಾಗೂ ತಾಯಿ ರತ್ನಪ್ರಭಾಗೆ ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ ಸಮನ್ಸ್ ಜಾರಿ ಮಾಡಿದೆ. ಇನ್ನು ಸಮನ್ಸ್ ಜಾರಿಗೂ ಮುನ್ನ ಸಾಕ್ಷಿಗಳನ್ನು ವಿಂಗಡಿಸಬೇಕು. ಕ್ರಮಾಂಕದ ಅನುಸಾರ ಸಮನ್ಸ್ ನೀಡಬೇಕೆಂಬ ದರ್ಶನ್ ಹಾಗೂ ಇತರೆ ಆರೋಪಿಗಳ ಪರ ವಕೀಲರ ವಾದವನ್ನ ಕೋರ್ಟ್ ತಿರಸ್ಕರಿಸಿದೆ. ಯಾವ ಸಾಕ್ಷಿಗಳನ್ನ ಹಾಜರುಪಡಿಸಬೇಕೆಂಬುದು ಪ್ರಾಸಿಕ್ಯೂಷನ್ನ ಆಯ್ಕೆ ಅಂತ ಹೇಳಿದೆ. ಜೈಲಿನಲ್ಲಿರೋ ಕೊಲೆ ಆರೋಪಿ ದರ್ಶನ್ಗೆ ಟಿವಿ ಭಾಗ್ಯ. ಜೈಲಿನಲ್ಲಿದ್ದು ನಮಗೆ ತಲೆ ಕೆಡುತ್ತಿದೆ, ಒಂದು ರೀತಿಯ ಖಿನ್ನತೆಯಾಗ್ತಿದೆ, ಹೀಗಾಗಿ ಟಿವಿ ಹಾಕಿಸಿಕೊಡಿ ಎಂದು ನಿನ್ನೆ ದರ್ಶನ್ ಆಪ್ತ ಲಕ್ಷ್ಮಣ್ ಕೋರ್ಟ್ಗೆ ಬೇಡಿಕೊಂಡಿದ್ದ. ಇದಕ್ಕೆ ಸ್ಪಂದಿಸಿರುವ ಜಡ್ಜ್ ಈರಪ್ಪಣ್ಣ ಪವಾಡಿ ನಾಯಕ್ ದರ್ಶನ್ ಬ್ಯಾರಕ್ಗೆ ಟಿವಿ ಅಳವಡಿಸಲು ಸೂಚಿಸಿದ್ದಾರೆ. ಒಂದು ವೇಳೆ ಸಾಧ್ಯವಾಗದಿದ್ರೆ ಬೇರೆ ಬ್ಯಾರಕ್ಗೆ ತೆರಳಿ ಟಿವಿ ವೀಕ್ಷಿಸಲು ಅವಕಾಶ ಕೊಡಲು ಜೈಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ. ಮತ್ತೊಂದು ಕಡೆ ತಂದೆಯ ಪುಣ್ಯ ಕಾರ್ಯಕ್ಕೆಂದು ಮಧ್ಯಂತರ ಜಾಮೀನು ಕೋರಿದ್ದ 14ನೇ ಆರೋಪಿ ಪ್ರದೋಷ್ಗೆ 4 ದಿನಗಳ ಮಧ್ಯಂತರ ಜಾಮೀನು ಮಂಜೂರು ಮಾಡಿದೆ. ರಮೇಶ್, ಟಿವಿ9 ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಕೇಸ್ ಡಿಸೆಂಬರ್ 17ರಿಂದ ಸಾಕ್ಷಿ ವಿಚಾರಣೆ. ರೇಣುಕಾಸ್ವಾಮಿ ತಂದೆ ಹಾಗೂ ತಾಯಿಗೆ ಸಮನ್ಸ್ ಜಾರಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಾಕ್ಷಿಗಳ ವಿಚಾರಣೆಗೆ ದಿನಾಂಕ ನಿಗದಿಯಾಗಿದೆ. ಇದೇ ಡಿಸೆಂಬರ್ 17ರಿಂದ ಸಾಕ್ಷ್ಯ ವಿಚಾರಣೆ ಆರಂಭವಾಗಲಿದ್ದು, ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಶಿವನಗೌಡರು ಹಾಗೂ ತಾಯಿ ರತ್ನಪ್ರಭಾಗೆ ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ ಸಮನ್ಸ್ ಜಾರಿ ಮಾಡಿದೆ. ಇನ್ನು ಸಮನ್ಸ್ ಜಾರಿಗೂ ಮುನ್ನ ಸಾಕ್ಷಿಗಳನ್ನು ವಿಂಗಡಿಸಬೇಕು. ಕ್ರಮಾಂಕದ ಅನುಸಾರ ಸಮನ್ಸ್ ನೀಡಬೇಕೆಂಬ ದರ್ಶನ್ ಹಾಗೂ ಇತರೆ ಆರೋಪಿಗಳ ಪರ ವಕೀಲರ ವಾದವನ್ನ ಕೋರ್ಟ್ ತಿರಸ್ಕರಿಸಿದೆ. ಯಾವ ಸಾಕ್ಷಿಗಳನ್ನ ಹಾಜರುಪಡಿಸಬೇಕೆಂಬುದು ಪ್ರಾಸಿಕ್ಯೂಷನ್ನ ಆಯ್ಕೆ ಅಂತ ಹೇಳಿದೆ. ಜೈಲಿನಲ್ಲಿರೋ ಕೊಲೆ ಆರೋಪಿ ದರ್ಶನ್ಗೆ ಟಿವಿ ಭಾಗ್ಯ. ಜೈಲಿನಲ್ಲಿದ್ದು ನಮಗೆ ತಲೆ ಕೆಡುತ್ತಿದೆ, ಒಂದು ರೀತಿಯ ಖಿನ್ನತೆಯಾಗ್ತಿದೆ, ಹೀಗಾಗಿ ಟಿವಿ ಹಾಕಿಸಿಕೊಡಿ ಎಂದು ನಿನ್ನೆ ದರ್ಶನ್ ಆಪ್ತ ಲಕ್ಷ್ಮಣ್ ಕೋರ್ಟ್ಗೆ ಬೇಡಿಕೊಂಡಿದ್ದ. ಇದಕ್ಕೆ ಸ್ಪಂದಿಸಿರುವ ಜಡ್ಜ್ ಈರಪ್ಪಣ್ಣ ಪವಾಡಿ ನಾಯಕ್ ದರ್ಶನ್ ಬ್ಯಾರಕ್ಗೆ ಟಿವಿ ಅಳವಡಿಸಲು ಸೂಚಿಸಿದ್ದಾರೆ. ಒಂದು ವೇಳೆ ಸಾಧ್ಯವಾಗದಿದ್ರೆ ಬೇರೆ ಬ್ಯಾರಕ್ಗೆ ತೆರಳಿ ಟಿವಿ ವೀಕ್ಷಿಸಲು ಅವಕಾಶ ಕೊಡಲು ಜೈಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ. ಮತ್ತೊಂದು ಕಡೆ ತಂದೆಯ ಪುಣ್ಯ ಕಾರ್ಯಕ್ಕೆಂದು ಮಧ್ಯಂತರ ಜಾಮೀನು ಕೋರಿದ್ದ 14ನೇ ಆರೋಪಿ ಪ್ರದೋಷ್ಗೆ 4 ದಿನಗಳ ಮಧ್ಯಂತರ ಜಾಮೀನು ಮಂಜೂರು ಮಾಡಿದೆ. ರಮೇಶ್, ಟಿವಿ9 ಬೆಂಗಳೂರು.